मम्मी बाइले ಬೇಗ ಬೇಡವಾ ನಿಮ್ಮ ಮುಗ್ಧತನ ನಿಮ್ಮ ಹೊಂದಾಣಿಕೆ ಭಾಳ ಇಷ್ಟ ಆಗ್ತದೆ. ನನ್ನ ಸೇರಿ ಕೊಡಪ್ಪಲ್ಲಿ ನಿಮ್ಮ ಮುಗ್ಧತನ ನಿಮ್ಮ ಹೊಂದಾಣಿಕೆ ಇದೆಯಲ್ಲಮ್ಮ ಭಾಳ ಒಂದು ಮನಸ್ಸಿಗೆ ಇಷ್ಟ ಆಗುತ್ತೆ. ಭಾಳ ಚೆನ್ನಾಗಿದೆ. ನಾವು ಹೊಂದ್ಕೊಂಡು ಹಬ್ಬ ಹುಣ್ಣಿಮೆ ದಿವಸ ಇದನ್ನು ಹುಡ್ಕೋಬೋದು. ಈಗ ಹಬ್ಬ ಹುಣ್ಣಿಮೆ ದಿವಸ ಇದನ್ನು ಹುಡ್ಕೋಬೋದು. ಬಿಸಾಕ್ಬಾರ್ದು, ಡೇಟಾನ ಹುಡ್ಕೋಬೇಡಿ. ಇದು ನಿಮ್ಮ ಮಗಳಿಗೆ ಹೊಡ್ಕೊಂಡು ಕೇಳ್ತಾ ಒಯ್ಯಿರಿ, ಫೋಟೋ ಒಯ್ಯಿರಿ. ನಾಯಿ ಕೊಡ್ತೀನಿ, ಇಂಜೆಕ್ಷನ್ ಮಾಡ್ತೀನಿ. ಅದು ಏನು ಕಡಿದಂಗಲ್ಲ, ನಾನು ಇಂಜೆಕ್ಷನ್ ಮಾಡ್ತೇನೆ. ಡಾಕ್ಟ್ರು ಫೋನ್ ಮಾಡಿದ್ರೆ ಬರ್ತಾರೆ. ನನಗೆ ನೀ ಬರಲ್ಲ ನಿಮ್ಗೆ ಬರಲ್ಲ ಅಂದ್ರೆ ಮೂರಡಿ ಅವಳೆ ಕಾಣ ಇವನು ಯಾರ ಹೋಗಿ ಹೋಗಿ ಮೂರಡಿ ಹುಡುಗಿ ಮಜಾ ದೇವಸ್ಥೆ ಪನ್ನ ಚಿಕ್ಕ ಕೆಲವರು ಮಗಳ ಅವ್ರು ಕಸೋಡಲ್ಲ ಹಬ್ಬ ದಿವಸ ವಾರ ದಿವಸ ಬೇರೆ ಚಿಕ್ಕ ದೇವಸ್ಥಿದೆ. ಅದು ಅಕ್ಕನ ಹೆಸರು ಅವ್ಳಿಗೆ ಸೇರ್ಸಕ್ಬಿಡಿ. ಯಾವ ಕಾಯಿ ಬರೋದಿಲ್ಲ ಅವರ ಪಾಪ ಹೋಗ್ಬೇಕು. ನಾನು ಬಂದು ನಿಮ್ಮ ಮಡ್ಲಕ್ಕಿ ಕೊಟ್ಟು ಅಕ್ಕಿ ಬೆಲ್ಲ ಕೊಟ್ಟು ಇನ್ನು ಅಕ್ಕೆ ತೀರಿಸ್ಬಿಟ್ಟು ಹೋಯ್ತೀನಿ ಕಣವ ಅಂತ ಬೇಕು. ಎಷ್ಟು ವರ್ಷ ಮಕ್ಕಳು ಇರಲ್ಲ ನನಗೆ ಮೊದಲು ಮದುವೆ 2 ವರ್ಷಕ್ಕೆ ಒಬ್ಬ ಮಗ ಹುಟ್ಟಿದ್ದ. ಮಗನ ಅದೇ ನರ್ಸ್ಗಳು ಕೈ ಬಿಟ್ಬಿಟ್ಟು ಇನ್ಕ್ಯುಬೇಟರ್ ಗಿಡಕ್ಕೆ ಹೋಗಿ ಆ ಮಗು 5 ವರ್ಷ ಇದ್ದ. ಕತ್ತು ಕಾಲು ಏನೂ ನಿಲ್ತಿರ್ಲಿಲ್ಲ. ಅದಾದ್ಮೇಲೆ ಅವ್ನು ಎಕ್ಸ್ಪೈರ್ ಆದ್ಮೇಲೆ ನಮಗೆ ಮಕ್ಕಳಿರ್ಲಿಲ್ಲ. IVF ಮಾಡಿಸ್ಕೊಂಡೆ 3-4 ಸಲ ಅಬಾರ್ಷನ್ ಆಯಿತು. ಲಾಸ್ಟಿಗೆ ಇವ್ರನ್ನ ಇಲ್ಲಿ ಬಂದು ಬೇಡ್ಕೊಂಡು. ಎಷ್ಟು ವರ್ಷಕ್ಕೆ? 18 ವರ್ಷಕ್ಕೆ. 18 ವರ್ಷಕ್ಕೆ ಮಗು ಆಗೋದು ಅಂದರೆ ನೀನು ಭಕ್ತಿ ಇಂಪಾರ್ಟೆಂಟು. ಯಾವ ಊಟ ನಿಮ್ಮದು? ಕಾಮನಘಟ್ಟ ದೇಡ್ಗ ಹತ್ರ ಇರಿಸೇವೆ ಚನ್ನಪಟ್ಟಣ ತಾಲೂಕು. ಇದು ನೆನಿಗೆ ಒಳಗಿನ ಹುಡುಗರೆಲ್ಲ ಇನ್ನೊಂದು ಬರ್ತ್ಡೇ ಕೇಕು ಕಟ್ ಮಾಡೋಕ್ಕಲ್ಲ. ನಿನ್ನ ಮನೆ ಉದ್ಧಾರ ಆಗಲಿ ಅಂತ ಈ ತೋರು ಮನೆ ಆಸ್ತಿ ಕೇಳಬೇಡ. ಹಬ್ಬ ಹುಣ್ಣಿಮೆ ದಿವಸ ನಿಮಗೆ ಅನಿಸಿದ ದಿವಸ ಖುಷಿಯಾದ ದಿವಸ ಇದು ಹಾಕ್ಕೊಂಡು ತಾಯಿ ಪೂಜೆ ಮಾಡಿ ಮತ್ತೆ ಬಿಚ್ಚಿಟ್ಟು ನಿಮ್ಮ ತಾಯಿ ಕೊಡ್ಬೋದು, ನಿಮ್ಮ ಅಪ್ಪಗೆ ಕೊಡ್ಬೋದು, ಹೊರಗಡೆ ಕೊಡಬೇಡ. ಗೊತ್ತಾ ಮಗಳೇ? ಸರಿ, ಭಾಳ ಖುಷಿಯಾಗಿರಲಿ ಅಂತ. ನಿನ್ನ ನಮ್ಮ ತಾಯಿ ನಿಮ್ಮ ಅತ್ತೆ ಅಮ್ಮ ನಮಸ್ಕಾರ. ಅಮ್ಮ ಯಾರು? ತಾಯಿ ಮಮ್ಮಿ. ನಾನು ಬಂದು ಮೊದ್ಲಕ್ಕೆ ಕುಟ್ಕೊಂಡು ನನ್ನ ಮಗಳಿಗೆ ಇದು ಮಾಡ್ಕೊಂಡು ಆರೈಕೆ ಮಾಡ್ಕೊಂಡೆ. ನೀನೇ ಮಾಡ್ಕೊಂಡಿದ್ದ ಮಗಳಿಗೆ? ನನಗೇನು ಈ ಮಗ ಮಾಡಿ ನಿನ್ನ ಮಗಳಿಗೆ ಮಾಡ್ಕೊಂಡು ನನಗೆ ಮಾಡಬೇಡ. ನನಗೆ ಮಾಡಿ ಮಗ ಚೆನ್ನಾಗಿರೋದು. ಆಯ್ತು, ಒಳ್ಳೆ ಖುಷಿ. ಆಯ್ತು ಆಯ್ತು. ಒಳ್ಳೆ ನನಗೆ ತಿಳ್ಕೊಂಡಿರ್ಕಂದ ಎಲ್ಲಕ್ಕೆ ಸಮಾಧಾನ ಮಾಡೋಕೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಬಟ್ ತಂಗಿ ಅಂತ ಒಂದು ಸಹಾಯ ಮಾಡ್ತೀನಿ ಮಕ್ಕಳಿಗೆ. ತಪ್ಪ ತಿಳ್ಕೊಬೇಕಂತ ಯಾವತ್ತು ಈಗ ಬಂದೇವತ್ತು ಬಾ, ಈಗ ಸುಮ್ಮನೆ ಬಾ. ಇಲ್ಲಿಗೆ ಬಂದು ಹೋದಕ್ಕೆ ಬೆಡ್ಕೊಂಡು ಹೋಗಿದ್ದೆ. ಪಾಪನ ಕರ್ಕೊಬರಂಗ ಆಗ್ಲಿ ಕಣವ ತಾಯಿ ನಮ್ಮವ್ವ ಅಂತ. ಇವತ್ತು ಪಾಪನ ಕರ್ಕೊಬಂದಿದ್ದೀನಿ. ಯಾವ ಊರು? ಬೇಲೂರು. ನೆಕ್ಸ್ಟ್ ಪಾಪ ಕರ್ಕೊಂಡು ಕೊಟ್ಟೋಗ್ತೀವಿ ಕಣವ ಅಂತ ಬೆಳಿಗ್ಗೆ. ಒಳ್ಳೆ ಬುದ್ಧಿ ಕಳಿಸಿದ್ದಾನೆ. ಅದು ಒಳ್ಳೆ ಬುದ್ಧಿ ಕಳಿಸ ಆ ಹುಡುಗಿ. ಇದಕ್ಕೆ ಒಳ್ಳೆ ಹೆಂಗೆ ಬುದ್ಧಿ ಒಳ್ಳೆ ಬುದ್ಧಿ ಕಳಿಸ ಅವಳದಂಗೆ. ಇನ್ನು ಮೊಬೈಲ್ ಕೊಟ್ಟಿಲ್ವಾ? ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ಏನಾಗಲ್ಲ. ಬಾಡಿದಾನ ನೀರು ಸ್ವಲ್ಪ ಮರಕಾಗಿ ಯಾವ ಕಡ್ರು ಬಾಡೋ ಅಂತರ ಕಡೆ ಆಮೇಲೆ ಹೇಳ. 3 ವರ್ಷ ಆಯ್ತು. 3 ವರ್ಷ ಬರ್ತಾ ಇದ್ದೆ ಕಂಟಿನ್ಯೂ. ವರ್ಷ ಮದ್ದಾಗಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ. 1 ವರ್ಷ ಕೊಡೋಕ್ಕಾಗಲಿಲ್ಲ. ಕೈ ಕಾಲೆಲ್ಲ ನಡುಗ್ತಾ ಇದೆ. ರಾತ್ರಿ ನಿದ್ದೆ ಬರಲ್ಲ. ಬರ್ತೀನಿ ಅಂತೇಳಿ ಬರಲಿಲ್ಲ ಅಂತ. ಬರ್ತೀನಿ ಅಂತ ಕೆಲಸ ಆದಮೇಲೆ ಕೆಲಸಗಾರರು ಸಂಬಳ ಹೆಂಗೆ ಮಾಡ್ತೀವಿ? ಸಂಬಳ ಕೊಡೋರು ಕೆಲಸ ಬಿಡ್ತಾರೆ. ಕೆಲಸ ಆದ್ಮೇಲೆ ಬರ್ರಪ್ಪ ದಯವಿಟ್ಟು. ಒಬ್ರಿಗೆ ಹೇಳ್ತಿಲ್ಲ. ಮೊನ್ನೆ ಒಂದು ಅಮ್ಮ ಯಾರೋ ಅಮ್ಮ ಕೇಳುತ್ತೆ, ನಗು ಬರುತ್ತೆ. ನನಗೆ ಮೊಮ್ಮಗ ಇದೆ, ಅರ್ಕೆ ತಿರ್ಸಕ್ಕೆ ಯಾರೋ ಬರ್ತೀರಾ ಅಂತ ಮೆಸೇಜ್ ಮಾಡಿ ನಾವು ಹೋಗ್ಬೇಕಂತೀವಿ. ಸಂಬರಕ್ಕೆ ನಿಮ್ಗೆ ಏನಾರು ಕೊಡ್ಬೇಕಾಯ್ತು. ಇನ್ನು ಕೆಲವರಿಗೆ ಬರ್ತಾ ಕೆಲಸ ಮಗು ಅಂತ ಕೊಡ್ತಾರಂತೆ. ಹಿಂಗಾದಾಗ ಬಂದು ಬರ್ಕೊಳ್ಳೋದ ಮತ್ತೊಮ್ಮೆ ತಪ್ಪು ಮಾಡಬಾರ್ದು. ದೇವರು ಏನು ಕೊಡೋನಲ್ಲಪ್ಪ. ಮಮ್ಮಿ ಏನಿಲ್ಲ ಅಂದ್ರೆ ಬಂದು ತಲೆದಾಗ ಅಡ್ಡಿದ್ದವ್ರಯ್ಯ. ಇನ್ನೊಂದ್ರೆ ಹೇಳ, ಇದು ನಾನು ಅಂತ ಕನ್ನಡಿ ಬಂದು ನಿಂತ್ಕೊಂಡು ಹಿಂಗೆ ಹಿಂಗೆ ಹೊಡ್ಕೊಂತೀವಿ ನಾವು. ಯಾರೋ ಮನಸ್ಸರು ಹಿಂಗಡೆ ನಮ್ಗೆ ಅವ್ರಿಗಾರು ಇವ್ರಿಗಾರು ಅಂತೀವಿ. ಯಾವನು ಇರೋದಿಲ್ಲ, ಸತ್ತಾಗ ಯಾವನು ಬರೋದಿಲ್ಲ. ತಲೆ ಮೇಲೆ ನಾನು ಅಹಂಕಾರ ಇರುತ್ತೆ. 3 ಬಿಡ್ರಿ, ಉದ್ದಾರ ಆಗ್ತೀರಿ. ದುಡಿಯೋದು ಕಲೀರಿ, ಅಪ್ಪ ಅಮ್ಮಗೆ ಅನ್ನ ಹಾಕ್ರಿ. ಕಂಡರ ಬಗ್ಗೆ ಮಾತಾಡೋದು, ಕಂಡ ಮೇಲೆ ಬಗ್ಗೆ ನೋಡೋದು ಬಿಡಿ. ಸಾಲ ಮಾಡೋದು ಬಿಡಿ, ಕೋಟೆ ಬೇಕಾಗ್ತೇನೆ ಅಂತಾರೆ.
ಅಮ್ಮವ್ರು ಬೆಡ್ಕೊಂಡು ಗಾಡಿ ತೊಗೊಂಡಿದ್ರು. ಗಾಡಿಯಲ್ಲಿ ಅನುಕೂಲ ಆದ್ಮೇಲೆ ನಾವು ಕಾಡ್ತೀವಿ. ಗಾಡಿ ಅದು ನಿಲ್ಲಿಸಿರೋಲ್ಲ. ಮೊನ್ನೆ ಭಾವನ ಬಂದಿದ್ದ ಕಾರ್ ಗೀಜಾಗ ರೋಡ್ ಮಾಡಿಸಿ ಅಂತ ಅವ್ನು ಕಾಲ ಗೀಜಾಯ್ತು ಬೈಕ್ ಕಳಿಸ್ತಾನು ಏನಪ್ಪ. ಫಸ್ಟ್ ಕಾಲ್ ಗೀತ ನಿಮ್ಮಲ್ಲ ಅವ್ನು ಕಾಲ್ ಗೀಜಾಗುತ್ತೆ ಅಂತ ಅವನು ಮತ್ತೆ ತಪ್ಪು ಮಾಡಬಾರ್ದು ಗೊತ್ತಾಯ್ತಾನ. ಹಾ ಮಮ್ಮಿ ಯಾವ್ರವ್ರು ನೀವು? ಬೆಂಗಳೂರು. ನಿಮ್ಮ ಕಡೆ ಎಲ್ಲಾರು ಸೈನ್ಯ ಫುಲ್ ಹಿಂದೆಯಾ ದಾದ ನಾನು ಕೊಟ್ಕೊಳ್ಳ ಮಮ್ಮಿ ಯಾರನ್ನ ಕರ್ಕೊಂಬತ್ತಿ ಅಂತೆ ಎಲ್ಲ ತಾಯಿಯರ ಆಶೀರ್ವಾದ ಮಾಡಿ ಮಾಡಿ ಹೇಳ್ತೀನಿ ಮಾಡಿ ಹೇಳ್ತೀನಿ ಮಾಡಿ ಸಾಲ ನಮಗೆ ಹೇಳಿ ಧೈರ್ಯ ಕೊಡುತ್ತೆ. ನಿಮಗೆ ದೇವರು ಆರೋಗ್ಯ ಕೊಡ್ಲಿ, ನೆಮ್ಮದಿ ಕೊಡ್ಲಿ, ಶಾಂತಿ ಕೊಡ್ಲಿ ಹತ್ರ. ಯಾಕಂದ್ರೆ ಆಯಸ್ ಕೊಡ್ಲಿ ಅಂತ ಕೇಳಕ್ಕಾಗಲ್ಲ, ಅದು ಯಾವ ಬರ್ದದ್ದು ಹೇಳಕ್ಕಾಗಲ್ಲ. ಮಮ್ಮಿ ನಾನು ಬೈತೀನಿ ನಂಗೆ ಬಿದ್ದರೆ ಇದು ದಂಡ ಅಂತ ತಕ್ಷಣ ಇಲ್ಲೆಲ್ಲ ನೀವು ತಾಯಿಯ ಬಿಡಂಗಿಲ್ಲ ಅಂತ ಅವತ್ತು ಹೇಳಿದ ನಾನು. ಏ ಮಮ್ಮಿ ಅವು ಕಡೆರು ನೀವು ಮಮ್ಮಿ ಆ ಕಡೆರಾ? ನಮ್ಮ ಕಡರಂಟಿ ಕಡರಂಟಾರೆ ಕಡರ್ಗೆ ಹೋದ್ರೆ ಟೀ ಕೊಡುತ್ತೆ ಅಂತ. ಅಮ್ಮ ಇದನ್ನ ದೇವ್ರು ಸೇರ್ಕೊಳಮ್ಮ ಬೈಕೆ ಬಡಿ ಹಬ್ಬ ಒಂದು ದಿವಸ ವಾರಕ್ಕೆ ನೀವೇ ಹೊಟ್ಟಂಗಿ ಇರ್ಲೇಂತಿ ಬಾ ಮಮ್ಮಿ. ಇಲ್ಲ ಅವತ್ತು 2 ಸಲ ಮಾತಾಡಿ ಬಂದೆ, ಈ ಸಿಗ್ಲಿಲ್ಲ. ಇವತ್ತು ಖುಷಿ ಆಯ್ತು ಸಿಕ್ಕಿದ್ರೆ. ಬಾ ಮಗಳಲ್ಲಿ ಕಂದ ನನ್ನ ಸೊಸೆ ಶಾರದಾ ಅವ್ರ ಮಗಳು, ನನ್ನ ಸೊಸೆ. ನೀನು ಬೀಗ್ರು ಅವಳು ನನ್ನ ಮಗಳು. ಒಳ್ಳೇದು, ಸಂತೋಷ ಅಲ್ವಾ? ಆಯ್ ಮಗಳೇ ಬೀಗ್ರು ಮಾಡ್ಕೊಂಡಿನಿ. ಮತ್ ನಾವಿಲ್ಲ ಅಂದ್ರೆ ಮಗಳು ಏನಾರ ಹಿಂಸೆ ಕೊಟ್ಟಿರ ಆಮೇಲೆ ಕೇಳ್ಬಿಡಿ, ಇಲ್ಲೇ ಇದಾರೆ, ಎದುರಿಗೆ ಹಾಕೋಗ್ಬಿಡ್ಲಿ ಎಲ್ಲ. ಮಮ್ಮಿ ಎದುರಿಗೆ ಹಾಕೋಗ್ಬಿಡ್ಲಿ ಎಲ್ಲ. ಏನಾರ ಯುದ್ಧ ನಡೆದ್ರೆ ಫೋನ್ ಹಾಕ ಒಂದ್ ಕೇಳೋದ್ರೆ ಜೀವನ ಅಲ್ವಾ ಮಮ್ಮಿ? ಇರೋಣ ಒಬ್ಳು ಸೊಸೆ, ಒಬ್ಬ ಮಗ, ಇನ್ ಯಾರ ಹತ್ರ ಜಗಳ? ಇಬ್ರು ಮಕ್ಕಳು ಮಮ್ಮಿ. ನನ್ ಮರ್ತ್ಬಿಟ್ಟ. ಖುಷಿ ಆಯ್ತು ಬಿಡಿ. ನೀವು ಹೆಂಡತಿ ಕೂಡ ಒಬ್ಳೆ ಹೆಂಡತಿನಾ? ಕೇಳಿ ಸರ್, ಕೇಳ್ಬಿಡಿ. ಅಮ್ಮ ಏನ್ ಬೇಕಾದ್ರೂ ಕೊಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದು. ದೇವ್ರ ಸರಿ ತರಬಹುದು ಅಂತ ಸರಿತೀವಿ ಒಳ್ಳೆವ. ಇದು ಅಲ್ಲ, ಇದರಲ್ಲಿ ದೇವ್ರ ಹಿಂಗೆ ಯಾಮಾರ ಶಿಕ್ಷೆ ಅರ್ಗಿ ಹುಡುಕಿದ್ದೇವು, ಶಿಕ್ಷೆ ಇದರಲ್ಲಿ ಯಾಮಾರಿಸ್ತಾರೆ. ಉಡಿಸ್ತೀವಿ ಅನ್ನೋದಕ್ಕಿಂತ ಒಳಕೋರು ಮುಗೀತು, ಎಲ್ಲ ಒಳಗೆ ಹಾಕ್ತೀವಿ. ಒಂದೇ ಒಂದು ಚಾಕರ್ ತಂದು ನೈವೇದ್ಯ ಮಾಡ್ಬೇಕು, ಬಿಡಲ್ಲ ಅದು. ಒಂದು ಸೊಳ್ಳು ಕಡಿಯಲ್ಲ, ರೂಪಾಯಿ ಕೇಳೋದಿಲ್ಲ. ನೀವು ಯಾವ ಜನ ಗೊತ್ತಿಲ್ಲ, ಇಲ್ಲೆಲ್ಲ ಜನ ಇದ್ರೆ ಗೌಡ್ರು, ಆಚಾರರು, ಲಿಂಗಾಯತು, ಸೆಟ್ರು ನಂಗಿಲ್ಲ, ಎಲ್ಲ ಇದ್ದಾರೆ. ಮುಸ್ಲಿಮಾನ್ರೆ ನಾನು ಒಬ್ಬನೇ ಗೌಡ ಇಲ್ಲಿ. ಮುಸ್ಲಿಮಾನ್ರೆ ನಿಮ್ಮರಿದ್ದಾರೆ, ಎಲ್ಲರೂ ಇದಾರಕ್ಕ. ಮುಸ್ಲಿಮಾನ್ರೆ ಫೋಟೋ ಹಾಕದನ್ನ ಈ ತರ ಸೀರೆಗಳು ತರಬೇಕು. ಹೊಡಿತಾರೆ, ಯಾಮಾರ ಬಿಡ್ರಿ. ಇದು ದೇವ್ರ ಸೀರೆ ಅಲ್ಲ, ಅದು ದೇವ್ರ ಸೀರೆ ಅಲ್ಲ, ಯಾವ್ದೋ ಒಂದು ತಾವಲ್ಲ ಅಂತ ಅಂದ್ರೆ ಉಡ ಸೀರೆ. ಲೆಂತ್ ಇಲ್ಲ ನಾವು ಕೊಟ್ಟಿದ್ದೀವಿ, ಕೊಟ್ಬಿಟ್ಟು ಮನೆಗೆ ಉಟ್ಕೊಳ್ಳೋಕ್ಕಾಗಲ್ಲ. ಹೌದು, ಉಡಂಗಿರ್ಬೇಕಮ್ಮ. ಇಲ್ಲ ಈ ತರ ಅದನ್ನ ನಮಗೇನು ಕಾಸ್ಟ್ಲಿ ಸೀರೆ, ನಾನು ರೇಷ್ಮೆ ಸೀರೆ ತೊಂದರೆ ಕೊಡದೆ ಅದಕ್ಕೆ ಉಡ ಅಂತ ಸೇರ್ತೇನೆ. ಬೈಚಾನ್ಸ್ ಇತ್ತು ಕೊಟ್ಬಿಟ್ಟಿರ್ತೀನಿ, ಮನೆಗೆ ಹೋಗಿ ಉಡಕ್ಕಾಗೋದಿಲ್ಲ ಅವ್ರಿಗೆ. ಅವ ಬೇಜಾರಾಗ್ಬಿಡುತ್ತೆ, ಅವ್ ಬೈಕ್ ಅಂತಾರೆ. ಹಂಗಾಗಿ ಪಾಪ ಕೊಟ್ಟು ಹೊಡ್ಕೋ ಏನೋ ಮಮ್ಮಿ ಬೇಜಾರು ಕೊಡಬೇಡ ಮಮ್ಮಿ. ಎಲ್ಲೇ ಇರ್ತೀವಿ ಆ ಮಗಳಿಗೂ ಒಳ್ಳೆ ಸೀರೆ ಕೊಡಿ. ಆಮೇಲೆ ಬೆಳಗ್ಗೆ ನೀವಾಗೆ ನೀವು ಕರೆದ್ರಿ ಬಾಯಿಲಿ ಅಂತ ಬಂದ್ ಎದ್ರುಕೊಂಡ್ ಬಂದು ಬೈತಾರೇನೋ ಅಂತ. ಬೈಯಲ್ಲ ಅಲ್ಲ, ಅವಾಗ ಹಂಗೆ ಎದ್ರುಕೊಂಡ್ ಬಂದು ಅಯ್ಯೋ ಬೈ ಬಿಡ್ತಾರೇನೋ ನನಗೆ ಅಂತ ಆಶೀರ್ವಾದ ಮಾಡಿ ಅಪ್ಪಾಜಿ ಅಂದಾಗ ಆದಷ್ಟು ಬೇಗ ಚಿಕ್ಕಪ್ಪ ಮಾಡು ನೀನ್ ನನಗೆ ಅಂದ್ರೆ ದೊಡ್ಡಪ್ಪನ ಕಣೆ ಅವ್ವ ತಾಯಿ ದೊಡ್ಡಪ್ಪನ್ ಮಾಡು ಅಂತ ಹೇಳಿದ್ರಿ. 3 ತಿಂಗಳಲ್ಲೇ ದೊಡ್ಡಪ್ಪ ಮಾಡಕ್ ರೆಡಿ ಆಗ ನಿಮ್ಮ ಆಶೀರ್ವಾದ. ತಾಯಿ ಇಂಥ ನಂಬಿರೋ ಮಕ್ಕಳು ಒಳ್ಳೇದು ಮಾಡಲಿ. ಬೈಯೇ ಉದ್ದೇಶ ನಂದಲ್ಲ, ಬಸವಕ್ಕೆ ಬುದ್ಧಿ ಹೇಳ್ತೀನಿ. ಉದಾಹರಣೆಗಳು ಬೈತೀನಿ ಅಂತ ಅಂದ್ಕೊಂಡು ಎದ್ಕೊಂಡು ನೋಡಿ. ಯಾರನ್ನು ಬೈತೀವಿ ಗೊತ್ತಾ? ಲೇಟ್ ಆಗುತ್ತಾ ಅಂದ್ರೆ ಏನು ಮಾಡೋದು? ನಾವು ದೂರಿಂದ ಬಂದೀವಿ ಅಂದ್ರೆ ಏನು ಮಾಡೋದು? ಇದೇ ಫಸ್ಟ್ ಬಂದೀವಿ ಅಂದ್ರೆ ಏನು ಮಾಡೋದು? ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಏನು ಮಾಡೋದು? ಎಲ್ಲ ಕಡೆ ಹೋಗಿ ಬಂದೀವಿ ಅಂತ ಕೈ ಆಡಿಸಿದ್ದೇವ್ರು ಏನು ಮಾಡುತ್ತೆ? ಹಿಂಗೆ ಬೇಡಿಕೆ ಬೇಕು ಮಗು ಥರ ಒಳ್ಳೆ ಸೀರೆ ಬೇರೆ ಕೊಟ್ಟ, ಕಾಟಿ ಸೀರೆ ಕೊಟ್ಟಿದ್ದೀವಿ. ಮಗು ಆರೋಗ್ಯವಾಗಿ ಹೆಣ್ಣ ಗಂಡು ಅಂದ್ಬಿಡಕಂದ ಕೊಟ್ಟಿದ್ದು ಸುಖವಾಗಿ ನೆಮ್ಮದಿಗಾಗಿ ನೀನು ಜೀವನ ಮಾಡು ತಂಗಿ. ನಿನಗೂ ಪಾಪಾಲಿ ಮಗಳು, ನಿನಗೂ ತಾಯಿ ಒಂದು ಶುಭ ಸುದ್ದಿ ಕೊಡಲಿ, ಒಂದು ಒಳ್ಳೆ ಹೆಸರು ಬರಲಿ. ಈ ಸೀರೆ ಬಂದ್ಬಿಟ್ಟಿದ್ವಿ, ಇದನ್ನು ಬೆರಿಬೇಡ, ನೀಟಾಗಿ ಹೇಳ್ಕೊ. ಹೇಳಿ ಗೊತ್ತಿರುತ್ತೆ, ಇಲ್ಲಿಂದ ಒಂದೇ ಒಂದು ಇಡೀ ಮನಸ್ಸಿಗೆ ಪುಣ್ಯ ಉಂಟು. ಇಲ್ಲಿ ಕಲ್ಲು ಮಣ್ಣು ತಾಂಡೋಕ್ಕಾಗೋದಿಲ್ಲ. ತಾಂಡೋಗ್ರಿ ಮಕ್ಕಳ ಚೆನ್ನಾಗಿರಿ. ನಾವು ನಮ್ಮ ಆಸೆ ಏನು ಗೊತ್ತಾ? ಯಾರೋ ಪುಣ್ಯಾತ್ಮರು ಕೊಡ್ತಾರೆ, ನಾವು ಕೊಡೋಕ್ಕೇನು ದೊಡ್ಡ ಕೋಡೇನು ಬೇಕಾಗಿಲ್ಲ, ದೊಡ್ಡಷ್ಟು ಬೇಕಿಲ್ಲ, ದಾನಿಷ್ಠೇನಲ್ಲ. ನೀವು ಕೊಡೋದು ಯಾರೋ ಕೊಡೋದು, ನಾವು ಕೊಡೋದು ದೊಡ್ಡ ಇಲ್ಲ. ನೀವು ಚೆನ್ನಾಗಿರಿ ಸಾಕು, ನೀವು ಖುಷಿಯಾಗಿರಿ ಸಾಕು.
ಈಗ ನಾಳೆ ನಿಮ್ಮ ಮನೆಗೆ ಬಂದು ನಮ್ಗೆ ಸಿಕ್ಕಿದ್ರೆ ಮನೆಗೆ ನಾನು ನೆನ್ಸ್ಕೊಂತಾಳೆ, ನಾನು ಸತ್ತರು ನಮ್ಮ ಮಗಳು ನಮ್ಮ ಅಪ್ಪ ಕೊಟ್ಟಿತ್ತು ಅಂತ. ಈ ಮಗಳು ಇದೇ ನಾವು ಸತ್ತೋದ್ರೂ ನಮ್ಮ ಹೆಸರು ಇರಬೇಕು ಅನ್ನೋ ಆಸೆ ಅಷ್ಟೇ, ಬೇರೆ ಏನಿಲ್ಲ. ನಿಮಗೂ ಪಾಪ ಆಯ್ತಂದ ಹಬ್ಬದ ಮಗಳೇ, ತರೀಕೆರೆಗೆಲ್ಲ ಭಾಳ ಬರ್ತೀನಿ ಮಗಳೇ ನಾನು. ಯಾಕಂದ ಇನ್ನೇನು